ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ರಾಜಕೀಯ ಜೀವನದ ಮೌನ ಶಕ್ತಿಯಾಗಿದ್ದ ಧರ್ಮಪತ್ನಿ ಚೆನ್ನಮ್ಮ ಅವರ ಅಗಲಿಕೆ ಗೌಡರ ಕುಟುಂಬವನ್ನ ತೀವ್ರ ದುಃಖಕ್ಕೆ ತಳ್ಳಿದೆ. ಸುಮಾರು 7 ದಶಕಗಳ ದಾಂಪತ್ಯ ಜೀವನಕ್ಕೆ ತೆರೆ ಬಿದ್ದಿದ್ದು, ಜೀವದ ಸಂಗಾತಿಯನ್ನ ಕಳೆದುಕೊಂಡ ದೇವೇಗೌಡರು ಕಣ್ಣೀರಿನಲ್ಲೇ ಅಂತಿಮ ವಿದಾಯ ಹೇಳಿದ್ದಾರೆ. 89 ವರ್ಷದ ಚೆನ್ನಮ್ಮ ಅವರು ಕಳೆದ 4 ದಿನಗಳಿಂದ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ರು. ವೈದ್ಯರ ಸತತ ಪ್ರಯತ್ನಗಳ ನಡುವೆಯೂ ಚಿಕಿತ್ಸೆ ಫಲಕಾರಿಯಾಗದೆ ಶನಿವಾರ ಸಂಜೆ ನಿಧನರಾಗಿದ್ದಾರೆ. ಕೊನೆಯ ಕ್ಷಣದಲ್ಲಿ ದೇವೇಗೌಡರು ಪತ್ನಿಯ ಹಣೆಗೆ ಕುಂಕುಮವಿಟ್ಟು ತಲೆಗೆ ಹೂವು ಮಡಿಸಿ ಭಾವುಕರಾಗಿ ಬೀಳ್ಕೊಟ್ಟರು. ಮುತ್ತೈದೆಯಾಗಿಯೇ ಇಹಲೋಕ ತ್ಯಜಿಸಬೇಕು ಎಂಬ ಚೆನ್ನಮ್ಮ ಅವರ ಆಶೆಯೂ ಈಡೇರಿದೆ. ಅಂತ್ಯಕ್ರಿಯೆ ಹಿನ್ನೆಲೆ ಇಂದು ದೇವೇಗೌಡರು ಹೊಳೆನರಸೀಪುರದ ಮಾವಿನಕೆರೆ ಶ್ರೀರಂಗನಾಥ ಸ್ವಾಮಿ ಬೆಟ್ಟದ ತಪ್ಪಲು ಪ್ರದೇಶಕ್ಕೆ ಭೇಟಿ ನೀಡಿ ಸಿದ್ಧತೆಗಳನ್ನು ಪರಿಶೀಲಿಸಿದರು. ಪುತ್ರ ಎಚ್.ಡಿ. ರೇವಣ್ಣ ಹಾಗೂ ಪುತ್ರಿ ಶೈಲಜಾ ಅವರೊಂದಿಗೆ ಆಗಮಿಸಿದ ಅವರು ಪುರೋಹಿತರಿಂದ ವಿಧಿವಿಧಾನಗಳ ಮಾಹಿತಿ ಪಡೆದು ಅಗತ್ಯ ಸೂಚನೆಗಳನ್ನು ನೀಡಿದರು. ರಂಗನಾಥ ಸ್ವಾಮಿ, ಹರದನಹಳ್ಳಿ ಶಿವನ ದೇವಸ್ಥಾನ ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನಗಳ ತೀರ್ಥವನ್ನ ಚೆನ್ನಮ್ಮ ಅವರ ಪಾರ್ಥಿವ ಶರೀರಕ್ಕೆ ಪ್ರೋಕ್ಷಣೆ ಮಾಡುವಂತೆ ಸೂಚಿಸಿದ ದೇವೇಗೌಡರು, ನಾವು ದಾಂಪತ್ಯ ಜೀವನ ಆರಂಭಿಸಿದ ಹೊಳೆನರಸೀಪುರದ ಬಾಡಿಗೆ ಮನೆಯ ಮೂಲಕವೇ ಅಂತಿಮ ಮೆರವಣಿಗೆ ಸಾಗಬೇಕು ಅಂತ ಪುತ್ರ ರೇವಣ್ಣ ಅವರಿಗೆ ಭಾವುಕರಾಗಿ ಮನವಿ ಮಾಡಿದ್ದಾರೆ. 7 ದಶಕಗಳ ಕಾಲ ಜೀವನದ 7 ಬೀಡುಗಳಲ್ಲಿ ಜೊತೆಯಾಗಿದ್ದ ಜೀವ ಸಂಗಾತಿಗೆ ದೇವೇಗೌಡರು ಕಣ್ಣೀರಿನ ವಿದಾಯ ಸಲ್ಲಿಸಿದ್ದು, ಅವರ ಭಾವನಾತ್ಮಕ ಕ್ಷಣಗಳು ಕುಟುಂಬಸ್ಥರು ಮತ್ತು ಅಭಿಮಾನಿಗಳ ಮನ ಕಲಕುವಂತೆ ಮಾಡಿವೆ.